ಹಾಯ್ ಗೆಳೆಯರೇ, ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ಪವಿತ್ರವಾದಂಥ ಸ್ಥಾನವನ್ನು ಕೊಟ್ಟಿದ್ದೀವಿ. ಹಾಗೆಯೇ ತುಳಸಿ ಮಾಲೆ ಧರಿಸೋದು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವವನ್ನು ಪಡೆದಿದೆ. ಈ ರೀತಿ ಮಾಡೋದ್ರಿಂದ ದೈವಿಕ ಶಕ್ತಿ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂಪತ್ತು ಎಲ್ಲನೂ ನಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತುಳಸಿಯ ಮಾಲೆಯನ್ನು ಹಾಕೋದ್ರಿಂದ ಯಾವೆಲ್ಲ ಲಾಭಗಳನ್ನು ನಾವು ಪಡಿಬಹುದು, ಏನೆಲ್ಲ ನಿಯಮಗಳನ್ನು ತುಳಸಿ ಮಾಲೆ ಧರಿಸುವಾಗ ಪಾಲಿಸಬೇಕು, ಈ ಎಲ್ಲ ಮಾಹಿತಿಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ಗಮನವಿಟ್ಟು ಕೇಳಿ ಗೆಳೆಯರೆ. ವೈಷ್ಣವ ಪಂಥದಲ್ಲಿ ತುಳಸಿ ಮಾಲೆಯನ್ನು ಶ್ರೀಕೃಷ್ಣನೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಕೃಷ್ಣ ನಾಮವನ್ನು ಜಪಿಸಲು ಬಳಸಲಾಗುತ್ತೆ. ಕೃಷ್ಣ ಮತ್ತು ವಿಷ್ಣುವಿನ ಅನುಯಾಯಿಗಳು ತುಳಸಿ ಮಾಲೆಯನ್ನು ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕವನ್ನು ಬಲಪಡಿಸಿಕೊಳ್ಳೋಕ್ಕಾಗಿ ಬಳಸ್ತಾರೆ. ತಮ್ಮ ಮನಸ್ಸು, ದೇಹವನ್ನು ವಿಶ್ರಾಂತಿಯಲ್ಲಿಡೋಕೆ ತುಳಸಿ ಮಾಲೆಯನ್ನು ಹಾಕೊಳ್ತಾರೆ. ಇನ್ನು ಅನೇಕ ಕೃಷ್ಣ ಭಕ್ತರು ತುಳಸಿ ಮಾಲೆಯನ್ನು ಶರಣಾಗತಿ ಮತ್ತು ಭಕ್ತಿಯ ಸಂಕೇತ ಅಂತ ಕೂಡ ಧರಿಸ್ತಾರೆ. ಸ್ನೇಹಿತರೆ, ಮಂತ್ರಗಳನ್ನು ಪಠಿಸೋಕೆ ತುಳಸಿ ಮಾಲೆಯನ್ನು ಜಪಮಾಲೆಯ ರೀತಿಯಲ್ಲಿ ಸಹ ಬಳಸಲಾಗುತ್ತೆ. ಜಪಮಾಲೆಯಲ್ಲಿ 108 ಮಣಿಗಳು ಇರ್ತವೆ. ಗುರುಮಣಿ ಇರೋದ್ರಿಂದ ಅದು ದೈವಿಕ ಸಂಪರ್ಕವಾಗಿರುತ್ತೆ. ಹಿಂದೂ ನಂಬಿಕೆಗಳಲ್ಲಿ 108 ಅತ್ಯಂತ ಪವಿತ್ರ ಸಂಖ್ಯೆ ಅಂತ ಕೂಡ ಭಾವಿಸ್ತೀವಿ. 108 ತುಳಸಿ ಮಣಿಗಳು ಇರುವಂತಹ ಜಪಮಾಲೆಯಿಂದ ದೇವರ ನಾಮವನ್ನು ಪಠಣ ಮಾಡಿದ್ರೆ ದೈವಿಕ ಭಕ್ತಿ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಜಪದಲ್ಲಿ ಗಮನ ಹರಿಸಲು ಇದು ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಕೂಡ ಕೆಲವರ ಮಾತಾಗಿದೆ. ಹೀಗೆ ತುಳಸಿ ಮಾಲೆಯನ್ನು ಶ್ರೀಕೃಷ್ಣ ಅಥವಾ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋದ ಮುಂದೆ ಕೂಡ ಕೆಲವರು ಇಟ್ಟಿರ್ತಾರೆ. ಇದರಿಂದಾಗಿ ಆ ತುಳಸಿ ಮಾಲೆಯ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಈ ತುಳಸಿ ಹೀರಿಕೊಳ್ಳುತ್ತೆ ಅನ್ನೋದು ಒಂದು ನಂಬಿಕೆ. ಹೂವುಗಳು ಮತ್ತು ತುಳಸಿ ಎಲೆಗಳನ್ನು ಮಾಲೆಗೆ ಅರ್ಪಿಸಲಾಗುತ್ತೆ. ಇದರೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮಃ ವಾಸುದೇವಾಯ ಮಂತ್ರಗಳನ್ನು ಕೂಡ ಪಠಿಸಬೇಕು. ಈ ರೀತಿಯಾಗಿ ಬಳಸುವ ತುಳಸಿ ಮಾಲೆ ಆಧ್ಯಾತ್ಮಿಕದಿಂದ ಮಾನಸಿಕವಾಗಿ ಅಪಾರ ಪ್ರಯೋಜನಗಳನ್ನು ನಮಗೆ ಕೊಡ್ತಾ ಹೋಗುತ್ತೆ. ಇದು ಭಕ್ತರ ಭಕ್ತಿ ಮತ್ತು ಶ್ರೀಕೃಷ್ಣನೊಂದಿಗಿನ ಸಂಪರ್ಕವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಮನಸ್ಸು ಮತ್ತು ಪ್ರಜ್ಞೆಯನ್ನು ಶುದ್ಧೀಕರಿಸುತ್ತೆ. ತುಳಸಿ ಮಾಲೆ ಧ್ಯಾನ ಮತ್ತು ಜಪದಲ್ಲಿ ನಮಗೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ತುಳಸಿ ಮಾಲೆ ಧರಿಸುವ ಅದರದೇ ನಿಯಮಗಳು ಕೂಡ ಇದಕ್ಕಿದೆ. ತುಳಸಿ ಮಾಲೆಯನ್ನು ಧರಿಸುವ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಧರಿಸಿದ ನಂತರ ಅಥವಾ ದೀಕ್ಷೆಯನ್ನು ಪಡೆದ ನಂತರ ತಮ್ಮ ಜೀವನದುದ್ದಕ್ಕೂ ಕೆಲವು ನಿಯಮಗಳು ಮತ್ತು ಷರತ್ತುಗಳನ್ನು ಪಾಲಿಸಲೇಬೇಕು. ತುಳಸಿ ಮಾಲೆ ಧರಿಸುವವರು ಮಾಂಸ ಆಹಾರ, ಬೆಳ್ಳುಳ್ಳಿ, ಈರುಳ್ಳಿ ತಿನ್ನೋದಿಲ್ಲ. ಹೆಚ್ಚಿನ ತಾಮಸ ಶಕ್ತಿಯನ್ನು ಹೊಂದಿರುವ ಯಾವುದೇ ಆಹಾರ ಪದಾರ್ಥಗಳನ್ನು ತುಳಸಿ ಮಾಲೆ ಧರಿಸಿದ ವ್ಯಕ್ತಿ ಸೇವಿಸುವಂತಿಲ್ಲ. ಮತ್ತು ಕೆಟ್ಟ ಮಾತಿನಿಂದ ಬೇರೆಯವರನ್ನು ಬೈಯಂಗಿಲ್ಲ. ಅಲ್ಲದೆ ಯಾವುದೇ ವ್ಯಕ್ತಿಯೊಂದಿಗೆ, ಯಾವುದೇ ಪ್ರಾಣಿಗಳೊಂದಿಗೆ ಕೆಟ್ಟದಾಗಿ ವರ್ತಿಸೋದೂ ಇಲ್ಲ. ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತು ಕೂಡ ಆಡುವಂತಿಲ್ಲ. ಒಂದು ವೇಳೆ ಈ ಎಲ್ಲ ನಿಯಮಗಳನ್ನು ಪಾಲಿಸದೆ ಆಚರಣೆಯನ್ನು ಮಾಡದೇ ಇದ್ದರೆ ಅದು ಅರ್ಥವನ್ನು ಕಳೆದುಕೊಂಡು ಬಿಡುತ್ತೆ ಅನ್ನೋದು ಜ್ಯೋತಿಷ್ಯದಲ್ಲಿ ಮತ್ತು ಶಾಸ್ತ್ರದಲ್ಲಿ ಇರುವಂತಹ ಒಂದು ನಂಬಿಕೆ. ಗೆಳೆಯರೇ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಕೂಡ ಬರೆದು ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ. ನಮಸ್ಕಾರ.